ಇನ್ನು ಸಂಜೆ ಆಗುತ್ತಲೇ ಸಿಲಿಕಾನ್ ಸಿಟಿಯಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಶೇಷಾದ್ರಿಪುರಂ ಬಳಿ ರಸ್ತೆ ಮೇಲೆ ದೊಡ್ಡ ಮರದ ಕೊಂಬೆನೇ ಬಿದ್ದಿದೆ. ಇನ್ನು ಕೊಂಬೆ ಬಿದ್ದಿದ್ದಕ್ಕೆ ಕಾರು ಸಂಪೂರ್ಣವಾಗಿ ಜಖಮಾಗಿದೆ ಹಾಗೂ ಅಧಿಕಾರಿಗಳಿಂದ ಬಿಬಿಎಂಪಿ ಅವರಿಂದ ಮರ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮಲ್ಲೇಶ್ವರಂನ ಹೂವಿನ ಮಾರ್ಕೆಟ್ ಅಂಗಡಿಗೆ ನೀರು ನುಗ್ಗಿದೆ. ಒಂದು ರೀತಿ ಬೇರೆ ಬೇರೆ ಏರಿಯಾಗಳಲ್ಲಿ ಬೇರೆ ಬೇರೆ ಸಮಸ್ಯೆಯನ್ನ ಇವತ್ತು ಮಳೆರಾಯ ಸೃಷ್ಟಿ ಮಾಡಿರೋದು. ಒಂದು ಕಡೆ ಶೇಷಾದ್ರಿಪುರಂನಲ್ಲಿ ದೊಡ್ಡ ಮರದ ಕೊಂಬೆ ಕಾರ್ ಮೇಲೆ ಬಿದ್ದಿದೆ, ಕಾರ್ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ. ಇನ್ನು ಮಲ್ಲೇಶ್ವರಂ ಹೂವಿನ ಮಾರ್ಕೆಟ್ನಲ್ಲಿ ಅಂಗಡಿ ಒಳಗಡೆನೆ ನೀರು ನುಗ್ಗಿದೆ. ಅಂಡ್ ಅದೇ ಥರ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಕೋಗಿಲು ಕ್ರಾಸ್ನಲ್ಲಿ ರಸ್ತೆ ಮೇಲೆ ನೀರು ನಿಂತ್ಕೊಂಡಿತ್ತು. ಹೆಬ್ಬಾಳ, ಆರ್ಟಿ ನಗರ, ಸಂಜಯ್ ನಗರ ಈ ಭಾಗದಲ್ಲಿ ಮಳೆಯಿಂದಾಗಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಯಲಹಂಕ ಈ ಭಾಗದಲ್ಲೂ ಕೂಡ. ಸೊ ವರುಣ ಪ್ರತಿದಿನ ಎಂಟ್ರಿ ಕೊಡ್ತಿದ್ದಂತೆ ಒಂದೊಂದು ಹೊಸ ಸಮಸ್ಯೆ ಬೆಂಗಳೂರಿನಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಈಗ ತಾನೇ ಅಧಿಕಾರ ವಹಿಸಿಕೊಂಡಿರುವಂಥ ಬಿಬಿಎಂಪಿ ಕಮಿಷನರ್ ಅವರು ಕೂಡ ವಾರ್ ರೂಮ್ಗೆ ಜೊತೆಗೆ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ಬಿಬಿಎಂಪಿಯ ನೂತನ ಕಮಿಷನರ್ ಆಗಿರುವಂಥ ಎಂ ಮಹೇಶ್ವರ್ ರಾವ್ ಸೊ ಇವರು ವಾರ್ ರೂಮ್ಗೆ ತೆರಳಿ ಕಂಟ್ರೋಲ್ ರೂಮ್ನಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. 8 ಝೋನಲ್ ಅಧಿಕಾರಿಗಳಿದ್ದಾರೆ. ಕಮಿಷನರ್ ಅವರುಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ 24/7 ಈ ಒಂದು ವಾರ್ ರೂಮ್ ಆ್ಯಂಡ್ ಕಂಟ್ರೋಲ್ ರೂಮ್ ಕೆಲಸವನ್ನು ನಿರ್ವಹಿಸುತ್ತೆ. ಹೀಗಾಗಿ ಯಾವುದೇ ಥರದ ಒಂದು ಕಂಪ್ಲೇಂಟ್ ಇದ್ರೂ, ಮನೆಗಳಿಗೆ ನೀರು ನುಗ್ಗಿರುವಂಥ ಒಂದು ಕಂಪ್ಲೇಂಟ್ ಇರ್ಬೋದು, ಮರದ ಕುರಿತಾದಂಥ ಕಂಪ್ಲೇಂಟ್ ಇರ್ಬೋದು, ಅಥವಾ ಮಳೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಎದುರಾದರೂ ಕೂಡ ಬಿಬಿಎಂಪಿಯ ಕಂಟ್ರೋಲ್ ರೂಮ್ಗೆ ಖಂಡಿತವಾಗ್ಲೂ ಕರೆ ಮಾಡಿ ನೀವು ನಿಮ್ಮ ದೂರನ್ನು ದಾಖಲು ಮಾಡಬಹುದು. ಹಾಗೂ ಅಧಿಕಾರಿಗಳು ಖಂಡಿತವಾಗ್ಲೂ ಕಾರ್ಯಪ್ರವೃತ್ತ ಆಗ್ತಾರೆ ಅಂತ ಹೇಳಿ ಬಿಬಿಎಂಪಿ ಕಮಿಷನರ್ ಎಂ ಮಹೇಶ್ವರ್ ರಾವ್ ಕೂಡ ಹೇಳಿದ್ದಾರೆ. ಇದು ಅನೇಕ ಸಮಸ್ಯೆಗಳ ಸರಮಾಲೆಯನ್ನೇ ಇವತ್ತು ವರುಣ ಸೃಷ್ಟಿ ಮಾಡಿದ್ದಾನೆ. ಟೌನ್ ಹಾಲ್, ತುಮಕೂರು ರೋಡ್ ಒಂದು ರೀತಿ ಮೇಜರ್ ಕನೆಕ್ಟಿಂಗ್ ರೋಡ್ ಅದು ಬೆಂಗಳೂರಿಗೆ. ಆ್ಯಂಡ್ ನ್ಯಾಷನಲ್ ಕಾಲೇಜ್ನಲ್ಲೂ ಕೂಡ ಆ ಭಾಗದಲ್ಲಿ ಸಮಸ್ಯೆ ಆಗಿದೆ. ಫ್ಲವರ್ ಮಾರ್ಕೆಟ್ ಮಲ್ಲೇಶ್ವರಂ ಇಲ್ಲಿ ನೀರು ನುಗ್ಗಿದೆ ಅಂಗಡಿಗೆ. ಮಲ್ಲೇಶ್ವರಂನ ಒಂದು ಮೇನ್ ರೋಡ್, ಮಂತ್ರಿ ಮಾಲ್ನ ಮೇನ್ ರೋಡ್ ನೀವು ಮತ್ತೊಂದು ದೃಶ್ಯ ನೋಡ್ತಾ ಇರೋದು, ಅಲ್ಲಿ ನೀರು ನಿಂತ್ಕೊಂಡಿದೆ. ಇನ್ನು BTM ಲೇಔಟ್ನಲ್ಲೂ ಕೂಡ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಸೊ ನಿನ್ನೆ ಕೂಡ ಇದೇ ಥರದ ಒಂದು ಪರಿಸ್ಥಿತಿ ಇತ್ತು, ಇವತ್ತು ಅದೇ ಥರ ಇದೆ, ಸುಧಾರಿಸಿಲ್ಲ. ಸೊ ಬಹುಶಃ ನಾಳೆನೂ ಮಳೆ ಬರುತ್ತೆ, ನಾಡಿದ್ದು ಮಳೆ ಬರುತ್ತೆ. ಇದೇ ಥರದ ಸಮಸ್ಯೆನ ಜನ ಎದುರಿಸಬೇಕಾ? ಹಾಗಿದ್ರೆ ಬಿಬಿಎಂಪಿ ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಅಧಿಕಾರಿಗಳು ರೋಡಿಗಿಳಿದು ಫೀಲ್ಡಿಗಿಳಿದು ಕೆಲಸ ಮಾಡಬೇಕು ಅಂತ ಹೇಳಿ ಈಗ ಸಾರ್ವಜನಿಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.